SK ಸೂಪರ್ TMT, ದ ಲಾಂಗ್ ಲೈಫ್ TMT. ನೋಡಿ, ನಾವು ಆಗಲೇ ಹೇಳ್ತಾ ಇದ್ವಿ, ವಿನಯ್ ಕುಲಕರ್ಣಿ ಪರ ವಕೀಲರು ಅವರ ಮೇಲೆ ಕರುಣೆ ಹುಟ್ಟೋ ರೀತಿನಲ್ಲಿ ಅವರ ವಕೀಲರು ವಾದವನ್ನು ಮಾಡಿದ್ರು ಅಂತ. ಸಹಜ, ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬಿಟ್ರೆ ಸಾಕಪ್ಪ ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಬಟ್ CBIನವರು ಬಿಡಲಿಲ್ಲ, ಭಾಳ ಬಿಗಿಯಾದ ಪಟ್ಟನ್ನು ಹಾಕಿದ್ರು. ಹೇಳ್ತೀವಿ ಎಲ್ಲ ಡೀಟೇಲ್ಸ್. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಾದ ಪ್ರತಿವಾದವನ್ನು ನೋಡಿದ್ವಿ ನಾವು. ಶಿಕ್ಷೆ ಪ್ರಮಾಣ ವಿಚಾರದಲ್ಲಿ ಕೂಡ ಶಿಕ್ಷೆಯ ಪ್ರಮಾಣವನ್ನು ತಗ್ಗಿಸುವಂತೆ ಅಪರಾಧಿಗಳ ಪರ ವಕೀಲರು ವಾದ ಮಂಡಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟು ಯಾವ್ಯಾವ ವಿಚಾರಗಳನ್ನು ಕನ್ಸಿಡರ್ ಮಾಡೋ ಚಾನ್ಸಸ್ ಇದೆ. ಇದರಲ್ಲಿ ಕನಿಷ್ಠ ಅಂದರೆ ಈ ವಿನಯ್ ಕುಲಕರ್ಣಿ ಸೇರಿದಂತೆ ಕೆಲ ಆರೋಪಿಗಳ ಮೇಲೆ ಕನಿಷ್ಠ ಅಂದರೆ ಜೀವಾವಧಿ ಶಿಕ್ಷೆಯ ಸೆಕ್ಷನ್ಸ್ ರುಜುವಾತಾಗಿರೋದ್ರಿಂದ 14 ವರ್ಷ ಅಂತೂ ಒಳಗೆ ಹೋಗ್ತಾರೆ. ಗರಿಷ್ಠ ಅಂದರೆ ಆಲ್ಮೋಸ್ಟ್ ನಿಮಗೆ ಮರಣದಂಡನೆ ಕೊಟ್ಟಂಗಾಗುತ್ತೆ. ಬಟ್ ತುಂಬ ರೇರು ಇಂಥ ಪ್ರಕರಣಗಳು. ಹಂಗಾಗತ್ತಾ ಈ ಪ್ರಕರಣ? ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗಿ ಉಳಿಯುತ್ತಾ ಅನ್ನೋದು ಪ್ರಶ್ನೆ. ತನ್ನ ಕೈಯಾರೆ ಅಹಂಕಾರ, ದರ್ಪ ಎಲ್ಲ ಮಿತಿಮೀರಿ ಏನು ಮಾಡಿದ್ರು ನಡೆದು ಬಿಡುತ್ತೆ. ಬಿಹಾರಿ ಅಧ್ಯಾಯಕ್ಕೆ ಚಾಲನೆ ಕೊಟ್ಟವರು ಈಗ ನೋಡಿ ಎಂಥ ಸ್ಥಿತಿಯಲ್ಲಿದ್ದಾರೆ ಅಂತ. ಹಾಗಾದರೆ CBI ನಿನ್ನೆ ಯಾವ ರೀತಿ ವಾದವನ್ನು ಮಂಡಿಸ್ತು, ಅವರ ಪರ ವಕೀಲರು ವಾದ ಯಾವ ರೀತಿ ಇತ್ತು ಅನ್ನೋದರ ಡೀಟೇಲ್ಸ್ ಮುಂದೆ. ಇದೊಂದು ವೆಲ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದನ್ನು ನಿನ್ನೆ CBI ಪರ ವಕೀಲರು ವಾದವನ್ನು ಮಂಡಿಸಿದರು. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿದರು. ಹಾಗಾಗಿ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಯೋಗೇಶ್ ಗೌಡ ಅವರನ್ನು ಹತ್ಯೆ ಮಾಡಲಾಗಿದೆ. ಅದಕ್ಕೆ ಮೊದಲೇನೆ ಸಂಚು ರೂಪಿಸಿದ್ರು ಅನ್ನೋದು CBI ತನಿಖೆಯ ಮೂಲಕ ಗೊತ್ತಾಗಿದೆ. ಒಬ್ಬ ಯುವ ರಾಜಕಾರಣಿ, ಬೆಳೆಯುವಂತಹ ರಾಜಕಾರಣಿಯ ಜೀವನವನ್ನು ಅಂತ್ಯಗೊಳಿಸಿದ್ದಾರೆ ರಾಜಕೀಯ ಕಾರಣಕ್ಕಾಗಿ. ಹಾಗಾಗಿ CBI ಪ್ರಕರಣವನ್ನು ತೆಗೆದುಕೊಂಡಾಗ ಇವರು ಸಾಕ್ಷ್ಯ ನಾಶ ಮಾಡಿದ್ದು ಕೂಡ ಗೊತ್ತಾಗಿದೆ. ಇವೆಲ್ಲ ಅಂಶಗಳನ್ನು ಕೂಡ CBI ಪರ ವಕೀಲರು ಕೋಟ್ ಮಾಡಿ ನಿನ್ನೆ ವಾದವನ್ನು ಮಂಡಿಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಹಣ ಕೊಟ್ಟು ಖರೀದಿಸಿದ್ದಾರೆ. ಅಷ್ಟೊಂದು ಪ್ರಭಾವಿಯಾಗಿದ್ದರು ಈ ವ್ಯಕ್ತಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ರಾಜಕೀಯ ಬಲದಿಂದ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗಿತ್ತು. ಅದರ ಜೊತೆಗೇನೆ ಪ್ರಕರಣದಲ್ಲಿ ಯಾವುದೇ ಮಾನವೀಯತೆಯನ್ನು ಹಾಗಾಗಿ ತೋರಬಾರ್ದು ಕೋರ್ಟು, ನ್ಯಾಯಾಧೀಶರು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಏಕೆಂದರೆ ಈ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಯ ಬದಲಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತಹ ವಾದವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ಕೊಲೆಯನ್ನು ಮಾಡಿದ್ದಾರೆ. ಈ ಪ್ರಕರಣ ಸಮಾಜಕ್ಕೆ ಮಾದರಿಯಾಗಬೇಕು, ಆ ರೀತಿಯ ತೀರ್ಪನ್ನು ಕೊಡಬೇಕು. ಇಡೀ ಸಮಾಜವೇ ಕಾಯ್ತಾ ಇದೆ ಯಾವ ರೀತಿಯ ಶಿಕ್ಷೆ ಪ್ರಕಟವಾಗುತ್ತೆ ಅಂಥೇಳಿ. ಆ ಎಲ್ಲ ಅಂಶಗಳನ್ನು ಕೂಡ ಕೋಟ್ ಮಾಡಿರುವಂಥದ್ದು. ವಿನಯ್ ಕುಲಕರ್ಣಿ ಪರ ವಕೀಲರ ವಾದ ಏನಾಗಿತ್ತು ಅಂದರೆ, ಇವರು ಪ್ರೆಸೆಂಟ್ ಶಾಸಕರಾಗಿದ್ದಾರೆ, ಅಂದರೆ ಜನನಾಯಕರಾಗಿದ್ದಾರೆ, ಜನಬೆಂಬಲ ಇವರಿಗಿತ್ತು. ಜನ ಇವ್ರ ಮೇಲೆ ಸಿಟ್ಟಿಗಿದ್ದಿದ್ರೆ ಅವ್ರನ್ನ ಯಾಕೆ ಶಾಸಕರು ಮಾಡ್ತಿದ್ರು ಅಂತ ಲಾಜಿಕನ್ನು ತೊಗೊಂಡು ಬಂದರು. ಕೊಲೆ ಆರೋಪ ಇದ್ದರೂ ಕೂಡ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲಿ ತನಕ ಅಂದರೆ ಅವರು ಜೈಲಲ್ಲಿ ಎತ್ಕೊಂಡೇ ಗೆದ್ದರು ನೋಡಿ. ಶಿಕ್ಷೆ ನೀಡುವಾಗ ಅವರ ಹಿನ್ನೆಲೆಯನ್ನು, ಬ್ಯಾಕ್ಗ್ರೌಂಡನ್ನು ಪರಿಗಣಿಸಬೇಕು. ಅಂದರೆ ಅವರ ಅನಿವಾರ್ಯತೆ ಹೊರ ಜಗತ್ತಿಗೆ ತುಂಬ ಇದೆ, ಇವರಿಂದ ತುಂಬ ಜನ ಉದ್ಧಾರ ಆಗೋಕಿದ್ದಾರೆ ಅನ್ನೋದು ಇವರ ಪರ ವಕೀಲರ ವಾದ. 3,000 ಹೆಚ್ಚು ಹಸು ಇವ್ರು ಸಾಕ್ಕೊಂಡಿದ್ದಾರಂತೆ, ಉದ್ಯಮಿ ಕೂಡ ಆಗಿದ್ದಾರಂತೆ. ಹಸು ಸಾಕಿದ್ರಂತೆ, ಇವ್ರದ್ದು ಕೋಳಿ ಫಾರ್ಮ್ ಇದೆಯಂತೆ, ಮೊಟ್ಟೆ ಇಡುತ್ತಂತೆ ಕೋಳಿ. ಈ ಕಾರಣಕ್ಕೋಸ್ಕರ ಇವರಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬೇಕಂತೆ. ಅದು ಅವರು ವಕೀಲರ ಲಾಜಿಕ್ನೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ ಕೋರ್ಟ್ನಲ್ಲಿ, ಅದು ಬೇರೆ ವಿಚಾರ. ಮಾನವೀಯತೆ ಆಧಾರದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ತಗ್ಗಿಸಬೇಕು ಅಂತ ಕೇಳಿದ್ದಾರೆ. ಮಾನವೀಯತೆ ಇದ್ದರೆ ಮತ್ತು ಈ ವ್ಯಕ್ತಿ ಕೊಲೆಯಲ್ಲಿ ಯಾಕೆ ಭಾಗಿಯಾಗ್ತಾ ಇದ್ರು? ಯೋಗೇಶ್ ಗೌಡಗೂ 3 ಜನನೇ ಮಕ್ಕಳಿದ್ದಿದ್ದು. ಜೀವಿತಾವಧಿ ಸೆರೆವಾಸ ಗಲ್ಲು ಶಿಕ್ಷೆಗಿಂತ ಘೋರವಾದದ್ದು, ದಯವಿಟ್ಟು ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ತುಂಬ ನಿನ್ನೆ ವಿಚಿತ್ರ ಅನಿಸಿದ ಲಾಜಿಕ್ ಅಂದರೆ 3,000 ಹಸು ಸಾಕಿದ್ದಾರೆ, 2 ಮಕ್ಕಳಿದ್ದಾರೆ, 3 ಜನ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಈ ಕಾರಣಕ್ಕೆ ಅವ್ರಿಗೆ ಶಿಕ್ಷೆ ಕಡಿಮೆ ಮಾಡಿ ಅಂತ ಕೇಳಿದ್ದು. ಇವರು ಕೋಳಿ ಮೊಟ್ಟೆ ಇಡ್ತು ಅನ್ನೋ ಕಾರಣನೆಲ್ಲ ಜಡ್ಜ್ ಒಪ್ಕೊಳ್ತಾರ? ಅಂಥ ಲಾಜಿಕ್ಗಳನ್ನೆಲ್ಲ ಕನ್ಸಿಡರ್ ಮಾಡೋ ಸಾಧ್ಯತೆ ಎಷ್ಟು? ಮಮತಾ, ನಿನ್ನೆಯ ಕ್ವಾಂಟಮ್ ಸೆಂಟೆನ್ಸ್ ಮೇಲಿನ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಮೊದಲಿಗೆ CBI ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ ದೆಹಲಿಯಿಂದ ಆನ್ಲೈನ್ ಮುಖಾಂತರ ಕೋರ್ಟ್ಗೆ ಅಪಿಯರ್ ಆಗಿ ಅವರು ತಮ್ಮ ವಾದ ಮಂಡನೆಯನ್ನು ಮಾಡಿದ್ರು. ಒಂದು ರೀತಿ ಬ್ರೂಟಲ್ ಆಗಿ ಮರ್ಡರ್ನ ಮಾಡಿದ್ದಾರೆ, ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿದ್ದಾರೆ. ನೀವು ಕೊಡ್ತಕ್ಕಂತಹ ಈ ಒಂದು ಗರಿಷ್ಠ ಶಿಕ್ಷೆ ಏನಿದೆ, ಆ ಶಿಕ್ಷೆಯು ಇತರರಿಗೆ ಪಾಠ ಆಗಬೇಕು. ಜನಪ್ರತಿನಿಧಿಗಳು ಈ ರೀತಿಯಾಗಿ ಮಾಡೋದಾದ್ರೆ, ಒಬ್ಬ ಯುವ ರಾಜಕಾರಣಿ ತುಂಬಾ ಬೆಳಿಬೇಕಾಗಿದ್ದಂತಹ ವ್ಯಕ್ತಿ ಆತನನ್ನ ಇವರು ನಿರ್ದಯವಾಗಿ ಕೊಲೆ ಮಾಡಿದ್ದಾರೆ. ಹೀಗಾಗಿ ಗರಿಷ್ಠ ಶಿಕ್ಷೆಯನ್ನು ವಿಧಿಸಬೇಕು
ಪರಿಗಣಿಸಬೇಕು ಅನ್ನೋ ಮಟ್ಟಿಗೆ ಮನವಿಯನ್ನ ಮಾಡಿಕೊಂಡ್ರು. ಅದ್ರ ಜೊತೆಗೆ ಮತ್ತೊಬ್ರು CBI ಪರ ವಕೀಲರು ಇಲ್ಲಿ ಈಗ ಕೊಲೆಯಾದಂತಹ ಯೋಗೀಶ್ ಗೌಡರ ಮಕ್ಕಳಿಗೆ ಇವರು ಪರಿಹಾರವನ್ನ ಕೊಡಬೇಕು, ಅದ್ರ ಬಗ್ಗೆ ಕೂಡ ನ್ಯಾಯಾಲಯ ಇವರಿಂದ ಪರಿಹಾರವನ್ನ ಕೊಡಿಸೋದಕ್ಕೆ ಕೂಡ ಆದೇಶವನ್ನ ಕೊಡಿಸಬೇಕು ಅನ್ನೋ ಮಟ್ಟಿಗೆ ಮನವಿಯನ್ನ ಸಹ ಮಾಡಿಕೊಂಡ್ರು. ಆದ್ರೆ ಆರೋಪಿಗಳ ಪರ ವಕೀಲರು ಒಂದಷ್ಟು ಮನವಿಯನ್ನ ಮಾಡಿಕೊಂಡ್ರು. ಅಂದ್ರೆ ಗರಿಷ್ಠ ಶಿಕ್ಷೆ ಏನಿದೆ ಅದನ್ನ ಒಂದಷ್ಟು ತಗ್ಗಿಸಬೇಕು ಅನ್ನೋ ಮಟ್ಟಿಗೆ ಅವರ ಆರ್ಗ್ಯುಮೆಂಟ್ ನಲ್ಲಿ ಕಂಡುಬಂದದ್ದು. ಉದಾಹರಣೆಗೆ ಇಲ್ಲಿ ಯೋಗೀಶ್ ಗೌಡ ಅವರು 3,000 ಹಸುಗಳನ್ನ ಸಾಕ್ತಿದ್ದಾರೆ, ಅವುಗಳ ನಿರ್ವಹಣೆಯನ್ನ ಮಾಡಬೇಕು, ಕೋಳಿ ಫಾರ್ಮ್ ಇದೆ, ಅದ್ರ ಜೊತೆಗೆ ರಾಜಕಾರಣಿ, ಒಂದು ತಾಲೂಕಿನ ಜನರೇನಿದ್ದಾರೆ ಇವರಿಂದ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಬಯಸ್ತಿರ್ತಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಇವರಿಗೆ ಗರಿಷ್ಠ ಶಿಕ್ಷೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದ್ಯಾವುದನ್ನು ಕೂಡ ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಮಟ್ಟಿಗೆ ಇವರ ಪರ ವಕೀಲರು ಆರ್ಗ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಮತ್ತೆ ಇವರಿಗೆ ಅವಕಾಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಸ್ವತಃ ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು, ವಯಸ್ಸಿಗೆ ಬಂದಿದ್ದಾರೆ, ನನ್ನ ಜೀವನದಲ್ಲಿ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಹೀಗಾಗಿ ನ್ಯಾಯಾಲಯ ಇದನ್ನು ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇವರೆಲ್ಲರ ಒಂದಷ್ಟು ವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇವತ್ತು ಸಂಪೂರ್ಣವಾಗಿ ಎಲ್ಲರ ಆದೇಶವನ್ನ ಬರೆಸಲಿದ್ದಾರೆ. ಮಮತಾ, ರೈಟ್. ಸೊ ಭಾಳ ಕುತೂಹಲ ಇರೋದು ಈ ವಾದಗಳನ್ನು ಹೇಗೆ ಕೋರ್ಟ್ ಪರಿಗಣಿಸುತ್ತೆ, ಯಾವುದನ್ನು ಪರಿಗಣಿಸಿ ಏನು ಕೊಡ್ತಾರೆ ಅಂತ. ಆಮೇಲೆ ಇನ್ನೊಂದು ತುಂಬ ಮಿಸ್ಔಟ್ ಮಾಡಿದ ಪಾಯಿಂಟು ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಶಾಸಕತ್ವ ಸ್ಥಾನದ ಬಗ್ಗೆ. ಅವ್ರಿಗೇನಾದರೂ ಫಾರ್ ಎಕ್ಸಾಂಪಲ್ ಒಂದು 4 ವರ್ಷ ಶಿಕ್ಷೆ ಆಯಿತು ಅಂತ ಅಂದ್ಕೊಳ್ಳೋಣ, 4 ವರ್ಷ ಅವ್ರಿಗೂ ಜೈಲಲ್ಲಿ ಕಳಿಬೇಕು, ಅದಾದ್ಮೇಲೆ ಆಚೆ ಬರ್ತಾರಲ್ಲ, ಅದಾದ್ಮೇಲೆ 6 ವರ್ಷ ಅವರು ಕಂಟೆಸ್ಟ್ ಮಾಡೋಂಗಿಲ್ಲ. ಹಂಗದು ಯೂಶಲಿ ಶಾಸಕತ್ವ ಸ್ಥಾನ ಹೋದ್ಮೇಲೆ ಜನಪ್ರತಿನಿಧಿಗಳು ಅನುಭವಿಸೋದು.